ನಮಸ್ತೆ ಬಂಧುಗಳೇ, ಜ್ಞಾನ ಮಾಧ್ಯಮದ ಇನ್ನೊಂದು ಸಂಚಿಕೆಗೆ ಸ್ವಾಗತ. ಈಗ ಜಗತ್ತಿನ ಮಹಾಶಕ್ತಿಗಳಲ್ಲಿ ಚೀನಾ ಕೂಡ ಒಂದು. ಅಮೆರಿಕ ಮತ್ತು ಚೀನಾ ಜಗತ್ತನ್ನು ಆಳುತ್ತಿವೆ. ಇದು ಜಗತ್ತಿನ 3ನೇ ಅತಿದೊಡ್ಡ ರಾಷ್ಟ್ರ. ಜಗತ್ತಿನ ಕಮ್ಯುನಿಸ್ಟ್ ಮಹಾಶಕ್ತಿಗಳಲ್ಲಿ ಇದು ಒಂದು. ಕಮ್ಯುನಿಸಂ ಸಿದ್ಧಾಂತ ನಶಿಸಿ ಹೋಗುತ್ತಿರುವ ಸಂದರ್ಭದಲ್ಲಿ ಅದು ಚೀನಾದಲ್ಲಿ ಪ್ರವರ್ಧಮಾನಕ್ಕೆ ಬರುತ್ತಿದೆ. ವಿಶ್ವದ 3ನೇ ಅತಿದೊಡ್ಡ ರಾಷ್ಟ್ರವಾಗಿರುವ ಚೀನಾ ಮೊದಲು ಇಷ್ಟು ದೊಡ್ಡ ರಾಷ್ಟ್ರವಾಗಿರಲಿಲ್ಲ. ಅದು ಕೇವಲ ಈಗಿನ ಅರ್ಧ ಭಾಗದಷ್ಟು ಮಾತ್ರ ಇತ್ತು. ಅದು ತನ್ನ ಆಕ್ರಮಣಕಾರಿ ನೀತಿಗಳಿಂದ ತನ್ನ ನೆರೆಹೊರೆ ರಾಷ್ಟ್ರಗಳ ಪ್ರದೇಶಗಳನ್ನು ಕಬಳಿಸುತ್ತಿದೆ. ಮಂಗೋಲಿಯಾದ ಆಕ್ರಮಣವು 20ನೇ ಶತಮಾನದ ಆರಂಭದಲ್ಲಿ ನಡೆಯಿತು. ಮಂಚುಗಳು ಚೀನಾದಲ್ಲಿ ಚಿಂಗ್ ರಾಜವಂಶವನ್ನು ಸ್ಥಾಪಿಸಿದ ನಂತರ ಆಂತರಿಕ ಮಂಗೋಲಿಯಾದ ಭೂಮಿ ಚೀನಾದ ಆಡಳಿತದಡಿ ಬಂದಿತು. 1911ರಲ್ಲಿ ಚಿಂಗ್ ರಾಜವಂಶ ಪತನವಾದಾಗ ಆಂತರಿಕ ಮಂಗೋಲಿಯಾದ ಭೂಮಿ ನೂತನ ಚೀನಾದ ಗಣರಾಜ್ಯವಾಯಿತು. 1947ರಲ್ಲಿ ಚೀನಾದ ನಾಗರಿಕ ಯುದ್ಧದ ಸಮಯದಲ್ಲಿ ಚೀನಾದ ಕಮ್ಯುನಿಸ್ಟ್ ಪಕ್ಷವು ಮಂಗೋಲಿಯಾದ ಬಹುಪಾಲು ಭಾಗಗಳು ಚೀನಾದ ಆಡಳಿತದಡಿ ಸೇರಿತು. ಹೀಗೆ ಮಂಗೋಲಿಯಾ ಚೀನಾದ ಭಾಗವಾಯಿತು. ಪೂರ್ವ ತುರ್ಕಿಸ್ತಾನ್ ಎಂಬುದು ಪ್ರಾಚೀನ ಕಾಲದಿಂದಲೂ ವಿವಿಧ ಸಂಸ್ಕೃತಿಗಳು ಮತ್ತು ರಾಷ್ಟ್ರಗಳಿಂದ ಆಳಲ್ಪಟ್ಟಿದೆ. ಈಗ ಇದು ಚೀನಾದ ಶಿನ್ಜಿಯಾಂಗ್ ಪ್ರಾಂತ್ಯದ ಭಾಗವಾಗಿದೆ. 18ನೇ ಶತಮಾನದಲ್ಲಿ ಚೀನಾದ ಕ್ವಿಂಗ್ ಸಾಮ್ರಾಜ್ಯವು ಈ ಪ್ರದೇಶವನ್ನು ಆಕ್ರಮಿಸಿತು. 1949ರಲ್ಲಿ ಚೀನಾದ ಗಣರಾಜ್ಯ ಸ್ಥಾಪನೆಯಾದ ನಂತರ ಮಾವೋ ಜೆಡಾಂಗ್ ಪ್ರದೇಶವನ್ನು ಆಕ್ರಮಿಸಲು ಮುಂದಾಯಿತು. 1950-60ರಲ್ಲಿ ದಾಳಿ ಮಾಡಿತು ಮತ್ತು ಇಲ್ಲಿಯ ಯುವ ಮುಸ್ಲಿಮರ ಹಕ್ಕುಗಳನ್ನು ಮತ್ತು ಸಂಸ್ಕೃತಿಯನ್ನು ನಾಶಪಡಿಸುತ್ತಾ ಬಂದಿದೆ. ಇಂದಿಗೂ ಇಲ್ಲಿ ಮಾನವ ಹಕ್ಕುಗಳಿಗೆ ಬೆಲೆನೇ ಇಲ್ಲದಂತಾಗಿದೆ. ಇದು ಮಂಗೋಲಿಯಾ, ಕಿರ್ಗಿಸ್ತಾನ್, ಕಜಕಸ್ತಾನ್ ಮತ್ತು ಪಾಕಿಸ್ತಾನ್ಗಳ ಜೊತೆಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತಿದ್ದು, ಇಲ್ಲಿಯ ಆಹಾರ ಪದ್ಧತಿ, ವೇಷಭೂಷಣ, ಸಂಸ್ಕೃತಿ ಎಲ್ಲವೂ ಬೇರೆಯಾಗಿದೆ. ಮುಂದುವರೆದು ಮುಂದಿನ ದಾಳಿ ಟಿಬೆಟ್ ಮೇಲೆ ಮಾಡಿತು. ಇಲ್ಲಿ ಬಹುಸಂಖ್ಯಾತ ಬೌದ್ಧ ಧರ್ಮದವರು ಆಗಿದ್ದಾರೆ. 1950ರಲ್ಲಿ ಚೀನಾದ ಲಿಬ್ರೇಷನ್ ಆರ್ಮಿಯು ಟಿಬೆಟನ್ನು ಆಕ್ರಮಿಸಲು ಮುಂದಾಯಿತು. 1951ರಲ್ಲಿ ಟಿಬೆಟ್ ಪ್ರತಿನಿಧಿಗಳು ಮತ್ತು ಚೀನಾದ ನಡುವಿನ ಒತ್ತಡದ ಪರಿಸರದಲ್ಲಿ ಅರ್ಧಶೀಲ 17 ಬಿಂದುಗಳ ಒಪ್ಪಂದಗಳ ಸಹಿ ಹಾಕಿತು. ಇದು ಮುಂದೆ ಚೀನಾದ ಭಾಗವಾಯಿತು. ಇಲ್ಲಿಯ ನಾಗರಿಕತೆ ಮತ್ತು ಸಂಸ್ಕೃತಿಯನ್ನು ಎಲ್ಲವನ್ನೂ ನಾಶಪಡಿಸಲಾಯಿತು. ಅಲ್ಲಿಯ ಧಾರ್ಮಿಕ ನಾಯಕ ದಲೈಲಾಮಾ ಭಾರತದಲ್ಲಿ ಆಶ್ರಯ ಪಡೆದನು. ಇದು ಮುಂದೆ ಭಾರತ ಸೇರಿದಂತೆ ಅನೇಕ ದೇಶಗಳ ಮೇಲೆ ಆಕ್ರಮಣ ಮಾಡಿದ ಸಂಗತಿಗಳನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ. ಧನ್ಯವಾದಗಳು. ಏಕೆಂದರೆ ಯಾರೇ ಆಕ್ರಮಣ ಮಾಡಬೇಕಾದರೂ 10 ಸಲ